ನಗರ ಅವಿನ ಸಂಚಾರವಿದೆ. ಇಲ್ಲಿ ವಿಡಿಯೋ ಮಾಡಕ್ ಕೊಟ್ರೆ ಸುಮ್ಮನೆ ಹಿಡ್ಕೊಂಡೈತೈತಿ. ವಿಡಿಯೋ ಆಗಿಲ್ಲ, ಏನೂ ಆಗಿರಲಿಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬೃಂದಾಪುನಿ ವ್ಲಾಗ್ಸ್. ನಾವು ಫ್ಯಾಮಿಲಿ ಟ್ರಿಪ್ಗೆ ಹೋಗಿದ್ವಿ. ಎಲ್ಲೆಲ್ಲಿ ಹೋಗಿದ್ದು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗಾದ್ರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗಿದ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯ. ಮನೆ ಬೇಗ ಬಿಟ್ಟ ಕಾರಣ 11 ಗಂಟೆ ಅಷ್ಟರಲ್ಲಿ ಸುಬ್ರಹ್ಮಣ್ಯ ರೀಚ್ ಆಗಿದ್ವಿ. ನಾನು, ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ ಹಾಗೆ ನನ್ನ ಹಸ್ಬೆಂಡ್ ಹೋಗಿದ್ವಿ. ದೇವರ ದರ್ಶನ ಮುಗಿಸ್ಕೊಂಡು ಹಾಗೆ ಪ್ರಸಾದನ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೆ ಆದಿ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಿಂದ 500 ಮೀಟ್ರ್ ದೂರದಲ್ಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿದ್ಮೇಲೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಲೇಬೇಕು. ಏನಕ್ಕೆ ಅಂತ ಅಂದರೆ, ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗರೂಪದಲ್ಲಿ ಇರ್ತಾನೆ. ನಾಗ ಸಂಕುಲವೇ ಅಲ್ಲಿ ಹರಿದಾಡುತ್ತಾ ಇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ನಾವು ದೇವಸ್ಥಾನಕ್ಕೂ ಹೋಗೋಕ್ಕೂ ಮುಂಚೆ ರೂಮ್ಸ್ಗೆ ಹೋದ್ವಿ. ಅಲ್ಲಿ ರೂಮ್ ಬುಕ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸಂಜೆ ಪೂಜೆಗೆ ದೇವಸ್ಥಾನಕ್ಕೆ ಹೊರಟ್ವಿ. ಮುಂಚೆನೇ ಯಾಕೆ ರೂಮ್ ಬುಕ್ ಮಾಡಿದ್ವಿ ಅಂತ ಅಂದರೆ, ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ನೈಟ್ ಆಗುತ್ತೆ, ಆಮೇಲೆ ರೂಮ್ ಸಿಗೋಲ್ಲ ಅಂತ ಮುಂಚೆನೇ ರೂಮ್ ಬುಕ್ ಮಾಡಿದ್ವಿ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಸಂಜೆ ಪೂಜೆಗೆ ಹೋಗಬೇಕು, ಯಾಕೆಂದರೆ ಬೇಗ ದರ್ಶನ ಆಗುತ್ತೆ. ಬೆಳಗ್ಗೆ ಮಧ್ಯಾಹ್ನ ಅಂದರೆ ತುಂಬ ಜನ ಇರ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಸೊ ನಾವು ಸಂಜೆ ಪೂಜೆ ಆಗಿರೋ ಕಾರಣ ಬೇಗ ಪೂಜೆನೂ ಮುಗೀತು. ದೇವರ ದರ್ಶನ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಹೋದ್ವಿ. ಅನ್ನಪೂರ್ಣೇಶ್ವರಿ ಪ್ರಸಾದ ತಿನ್ಕೊಂಡು ಬರೋ ಅಷ್ಟರಲ್ಲಿ ಕತ್ಲಾಗಿತ್ತು. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಅಷ್ಟರಲ್ಲಿ ಧರ್ಮಸ್ಥಳ ಬಿಟ್ಟು ಸೌತಡ್ಕ ಗಣಪತಿ ಟೆಂಪಲ್ಗೆ ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಮಂಗಳೂರಿಗೆ ಹೊರಟ್ವಿ. ಮಂಗಳೂರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಊರಿದೆ, ಅದೇ ಕುದ್ರೋಳಿ ಗೋಕರ್ಣನಾಥ ಟೆಂಪಲ್. ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದು. ಮುಂಚೆ ಇದು ಕುದುರೆ ಹಳ್ಳಿ ಅಂತ ಹೆಸರಿತ್ತು. ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಇಲ್ಲಿ ಕುದುರೆಗಳ ಲಾಯಗಳಿದ್ವಂತೆ. ಕಾಲಕ್ರಮೇಣ ಇದು ಕುದ್ರೋಳಿ ಅಂತ ಬದಲಾಯ್ತಂತೆ. 60 ಅಡಿ ಚಿನ್ನದ ಗೋಪುರದೊಂದಿಗೆ ಈ ದೊಡ್ಡದಾದ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆಯಂತೆ. ಈ ದೇವಸ್ಥಾನದ ಮುಖ್ಯ ದೇವರೇ ಗೋಕರ್ಣನಾಥ ಶಿವ, ಜೊತೆಗೆ ಗಣಪತಿ, ಸುಬ್ರಹ್ಮಣ್ಯ, ಅನ್ನಪೂರ್ಣೇಶ್ವರಿ, ನಾರಾಯಣ ಗುರುಗಳ ಮಂದಿರಗಳಿವೆ. ಹಾಗೆ ಹೊರ ಆವರಣದಲ್ಲಿ ಶುದ್ಧ ನೀರಿನ ಕೊಳ, ಹಚ್ಚ ಹಸಿರಿನ ಉದ್ಯಾನವನ ಕೂಡ ಇತ್ತು. ಶ್ರೀ ಭಗವಾನ್ ಕೃಷ್ಣನು ತಮ್ಮ ರಥದ ಮೇಲೆ ಅರ್ಜುನನಿಗೆ ಗೀತೋಪದೇಶ ಮಾಡಿರುವ ದೊಡ್ಡದಾದ ಶಿಲ್ಪವಿದೆ, ನೀವಿಲ್ಲಿ ನೋಡಬಹುದು. ಹಾಗೆ ಒಂದೇ ಸ್ಥಳದಲ್ಲಿ ತುಂಬ ದೇವತೆಗಳು ಕೂಡ ಇದೆ. ದೇವಸ್ಥಾನದ ಹೊರಗಡೆ ಆವರಣದಲ್ಲಿ ಸುಂದರವಾದ ಹಚ್ಚ ಹಸುರಿನ ಚಿಕ್ಕದಾದ ಉದ್ಯಾನವನವಿದೆ. ಆ ಚಿಕ್ಕ ಪಾರ್ಕ್ ಒಳಗಡೆ ಈ ಥರ ಪ್ರಾಣಿಗಳನ್ನ ಹೋಲುವ ಗೊಂಬೆಗಳನ್ನ ಸಹ ಇಟ್ಟಿದ್ರು. ಈ ಜಿರಾಫೆ ನೋಡಿ ಎಷ್ಟು ದೊಡ್ಡದಾಗಿದೆ, ವಿಡಿಯೋನೇ ಮಾಡೋಕ್ಕಾಗಲಿಲ್ಲ, ಅಷ್ಟು ದೊಡ್ಡದಾಗಿದೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇದ್ರೊಳಗಡೆ ಹೋಗಬೇಡಿ ಅಂತ, ಆದರೂ ಕೂಡ ನಾವು ಬಂದಿದ್ದೀವಿ. ಎಷ್ಟು ಚಂದಲ್ಲ, ತೋಟದ ಒಳಗೆ ಪ್ರವೇಶವಿರುವಂತೆ ನಗರ ಅವಿನ ಸಂಚಾರವಿದೆ. ಈ ಪುಣ್ಯಕೋಟಿ ಹೋಲೋ ಥರ ಹಸು, ಹುಲಿ, ಹಾಗೆ ಅಲ್ಲಿ ನೀರುಗಳನ್ನ ಕುಡಿತಾ ಇರೋ ಚಿರತೆಗಳು, ಆಮೇಲೆ ಜಿಂಕೆಗಳು, ಅಲ್ಲಲ್ಲಿ ಪ್ರಾಣಿಗಳಿರೋ ಥರ ಒಂದೊಂದು ಸೆಟ್ ಮಾಡಿ ಇಟ್ಟಿದ್ರು. ಎಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಶಿವ ಮತ್ತು ಪಾರ್ವತಿಯ ಬೃಹತ್ ವಿಗ್ರಹಗಳಿರುವ ಕೈಲಾಸ ಎಂಬ ಕೃತಕ ಬೆಟ್ಟವನ್ನು ಕೂಡ ನಿರ್ಮಿಸಿದ್ದಾರೆ. ಈ ದೇವಾಲಯವು ವಿಶ್ವವಿಖ್ಯಾತ ಮಂಗಳೂರು ದಸರಾದ ಕುದ್ರೋಳಿ ದಸರಾ ಹೃದಯ ಭಾಗವಾಗಿದ್ದು, ಇದು ಮೈಸೂರು ದಸರಾಗೆ ಪ್ರತಿಸ್ಪರ್ಧಿಯಾಗಿದ್ದು ನವದುರ್ಗೆಯರ ಮೂರ್ತಿಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪಾರ್ವತಿ, ಗಣಪತಿ ಹಾಗೆ ಷಣ್ಮುಖ ದೇವರು ಕೂಡ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೀಚಿಗೆ ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಅಲ್ಲೇ ಸ್ವಲ್ಪ ಫೋಟೋಗಳನ್ನ ತೆಕ್ಕೊಂಡು ಊಟ ಮಾಡಿಕೊಂಡು ಬೀಚ್ಗೆ ಹೊರಟ್ವಿ. ಈಗ
ನೋಡಿ ಇಲ್ಲಿ ಇದು ಆನ್ ಮಾಡ್ಕೋಬೇಕು. ಮಾಡು 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 ಅವ್ರಿಗೆ ಮಾಡು ಮಿಕ್ಕ ನೀನೊಂದು ಎಷ್ಟೊತ್ತ ನೀನು ಮಾಡ್ದಾಗಿದ್ರೆ ಇಲ್ದಾಗಿರೋ ಮಾಡೋದು. ನಮ್ಮ ಅಮ್ಮಂಗೆ ವಿಡಿಯೋ ಮಾಡಮ್ಮ ಅಂತ ಫೋನ್ ಕೊಟ್ಟೋಗಿದೆ. ವಿಡಿಯೋ ಆನ್ ಮಾಡ್ದಲೆ ಹಾಗೆ ಇಟ್ಕೊಂಡಿದ್ದಾರೆ. ಮಂಗಳೂರಲ್ಲಿ ತುಂಬ ಬೀಚ್ಗಳಿದ್ದಾವೆ, ಬಟ್ ನಾವು ಬಂದಿರೋ ಬೀಚ್ ನೇಮು ನನಗಷ್ಟು ನೆನಪಿಲ್ಲ. ನಾವು ಸಮುದ್ರದೊಳಗಡೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ರೆ ನಮ್ಮ ಪರ್ಸು, ನಮ್ಮ ಮೊಬೈಲ್ಸ್ಗಳು, ಛತ್ರಿ ಎಲ್ಲ ಇಟ್ಕೊಂಡು ಪಾಪ ವೆಯ್ಟ್ ಮಾಡ್ತಿದ್ರು. ನಾವಂತೂ ಸಮುದ್ರದೊಳಗಡೆ ತುಂಬ ಹೊತ್ತು ಆಟ ಆಡಿದ್ವಿ. ಆಚೆ ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನನ್ನ ಹಸ್ಬೆಂಡು ಬರೀ ಸ್ವಿಮ್ ಮಾಡೋದೇ ಆಗಿತ್ತು. ನಾವು ಸ್ವಲ್ಪ ಹೊತ್ತಾದರೂ ಸಮುದ್ರದಿಂದ ಆಟ ಆಡಿಕೊಂಡು ಆಚೆ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ಬಟ್ ನನ್ನ ತಮ್ಮ ಅಂತೂ ತುಂಬ ಹೊತ್ತು ಸಮುದ್ರದೊಳಗಡೆ ಆಟ ಆಡ್ತಿದ್ದ. ನನಗಂತೂ ಸಮುದ್ರ ಅಂದರೆ ತುಂಬ ಇಷ್ಟ. ಹಾಗೆ ಸಮುದ್ರದಲ್ಲಿ ಸನ್ಸೆಟ್ ನೋಡೋದಂದರೆ ಇನ್ನೂ ಇಷ್ಟ. ನಮ್ಮಮ್ಮ ನಾವೆಲ್ಲ ಆಟಾಡ್ತಿರೋದು ನೋಡಿ ಅವ್ರಿಗೂ ಆಸೆಯಾಗಿ ಅವರು ಕೂಡ ಸಮುದ್ರಕ್ಕೆ ಇಳಿದ್ರು. ಉಪ್ಪು ಇಲ್ಲಿ ವಿಡಿಯೋ ಮಾಡಕ್ ಕೊಟ್ರೆ ಸುಮ್ಮನೆ ನಡ್ಕೊಂಡೈತೈತಿ. ವಿಡಿಯೋ ಆಗಿಲ್ಲ, ಏನೂ ಆಗಿರಲಿಲ್ಲ. ನನ್ನ ತಮ್ಮ ಸಮುದ್ರದೊಳಗಡೆನೆ ಬಿದ್ದು ಒದ್ದಾಡ್ತಿದ್ದ. ನಮ್ಮಮ್ಮನ ಮುಂದಕ್ಕೆ ಕರ್ಕೊಂಡು ಹೋಗೋ ಅಂತಂದ್ರೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಮ್ಮಮ್ಮಂಗೆ ಮುಂದಕ್ಕೆ ಹೋಗೋಕ್ಕೆ ಪಾಪ ಅವರಿಗೆ ತುಂಬ ಭಯ ಆಗ್ತಿತ್ತು. ನಾವು ಸಮುದ್ರದೊಳಗಡೆ ತುಂಬ ಹೊತ್ತು ಎಂಜಾಯ್ ಮಾಡಿದ್ವಿ. ನನ್ನ ತಂಗಿ ಪಾಪ ನಾವು ಆಟ ಆಡ್ತಿದ್ರು ಅವಳು ವೀಡಿಯೋನೇ ಮಾಡ್ತಿದ್ಲು. ಅವ್ಳು ನೀರಿಗೆ ಇಳ್ದಿರ್ಲಿಲ್ಲ.
ಫೈನಲಿ ನಾವು ಊರಿಗೆ ಹೊರಟ್ವಿ. ಬಟ್ ಸಮುದ್ರದಿಂದ ಆಚೆ ಬರೋಕ್ಕೆ ಮನಸ್ಸೇ ಇರ್ತಿರ್ಲಿಲ್ಲ. ಏನು ಮಾಡೋದು, ಊರಿಗೆ ಹೋಗಲೇಬೇಕಲ್ವಾ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.